ಕನಕ ಕನಕ. ಪರವಾಗಿಲ್ಲ ಬಿಡು ಪ್ರಿಯಾ, ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೀನು ಇನ್ಸೆಕ್ಯೂರ್ಡ್ ಯಾವತ್ತೂ ಫೀಲ್ ಮಾಡಬೇಡ ಕಣೆ. ನಾವು ಯಾವಾಗಲೂ ನಿನ್ನ ಜೊತೆನೇ ಇರ್ತೀವಿ. ಹೆತ್ತ ತಂದೆ ತಾಯಿಗಳೇ ಹೆಣ್ಮಕ್ಳು ಮದುವೆ ಮಾಡಿ ಕೈ ತೊಳ್ಕೊತಾರೆ. ಇನ್ನು ನಾನು ಎಲ್ಲಿಂದಲೋ ಬಂದಿರೋಳು. ನಾನು ಯಾವ ಲೆಕ್ಕಮ್ಮೋ? ನನಗೆ ಪ್ರಾಯಶ್ಚಿತ ಆಗಬೇಕು ಅಂದರೆ ಮತ್ತೆ ನಾನು ನಿಮ್ಮ ತವ್ರ ಮನೆ ಸಂಬಂಧನ ಗಟ್ಟಿ ಮಾಡಬೇಕು. ಮೋ, ನನ್ನ ನಿಮ್ಮ ಅಣ್ಣನ ಮನೆ ಸೊಸೆಯಾಗಿ ಮಾಡ್ಕೋತೀರಾ? ಪ್ರಿಯಾ, ಏನು ಹೇಳ್ತಾ ಇದೆಯಾ ನೀನು? ಹೌದು ಮೋ, ನಾನು ಆ ಮನೆಗೆ ಸೊಸೆಯಾಗಿ ಹೋಗೋದ್ರಿಂದ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ನಾನು ಇಲ್ಲೇ ಇದ್ರೆ ಪದೇ ಪದೇ ನಾನು ಯಾರು, ನನ್ನ ಮೂಲ ಏನು, ನನ್ನ ಹೆತ್ತೋರು ಯಾರು ಅನ್ನೋ ಪ್ರಶ್ನೆ ಕಾಡ್ತಾನೆ ಇರುತ್ತೆ. ಅದರಿಂದ ನಿಮಗೂ ಕಿರಿಕಿರಿ. ನಾನು ಆ ಮನೆಗೆ ಸೊಸೆಯಾಗಿ ಹೋದರೆ 2 ಮನೆ ಸಂಬಂಧಗಳು ಗಟ್ಟಿಯಾಗತ್ತೆ. ನೀವು ನೆಮ್ಮದಿಯಾಗಿರ್ಬೋದು. ನೀನು ಹೇಳೋದೇನೋ ನಿಜ ಪ್ರಿಯಾ, ಆದರೆ ನಿಮ್ಮ ಡ್ಯಾಡಿ ಆ ಮನೆ ಹೆಸರು ಎತ್ತಿದ್ರೇ ಉಡ್ದು ಬಿಡ್ತಾರೆ. ಅಂಥದ್ರಲ್ಲಿ ಅಲ್ಲ ಪ್ರಿಯಾ, ನೀನು ನಮ್ಮ ಅಣ್ಣನ ಮನೆ ಸೊಸೆಯಾಗಿ ಹೋಗೋದಕ್ಕೆ ಅವ್ರು ಒಪ್ಕೋತಾರ ಹೇಳು? ಮಾಮ್, ಡ್ಯಾಡ್ ನೀವು ಹೇಳಿದ್ರೆ ಖಂಡಿತ ಕೇಳ್ತಾರೆ. ಒಂದ್ಸಲಿ ಕನ್ವಿನ್ಸ್ ಮಾಡಿ ನೋಡು. ಸರಿ ಪ್ರಿಯಾ, ನಿನ್ಗೋಸ್ಕರ ನಾನು ಅವ್ರ ಜೊತೆ ಒಂದ್ಸಲ ಮಾತಾಡ್ತೀನಿ. ಪ್ರಿಯಾ, ಈ ಕೆಲಸನೆಲ್ಲ ಯಶೋಧ ನೋಡ್ಕೋತಾರೆ. ನೀನ್ ಬಾಮ್ಮ. ಅಕ್ಕ, ಇದು ಈ ರೇಂಜಿಗೆ ಹೋಗಿದೆ ಅಂದ್ರೆ ಆ ಮಧು ಅನ್ನೋಳು ಸಾಮಾನ್ಯವಾದವಳಲ್ಲ ಅಕ್ಕ. ಹೂನಮ್ಮ, ನನ್ಗೀಗ ಅರ್ಥ ಆಗ್ತಾ ಇದೆ ಅವಳು ನಾಟಕ ಆಡಿ ಯಾಕೆ ಕಂಪ್ಲೇಂಟ್ ನ ವಾಪಸ್ ತಗೊಂಡ್ಲು ಅಂತ. ಅಲ್ಲ ಅಕ್ಕ, ಆ ಮಧು ಅನ್ನೋಳು ಯಾರು ಏನು, ಅವಳು ಜಾತಕ ಕುಲ ಗೋತ್ರ ಏನು ಗೊತ್ತಿಲ್ಲ ಅಂತವಳು ಏಕಾಏಕಿ ಶ್ರೀಕಾಂತನ ಹೆಸರನ್ನ ಇನ್ವಿಟೇಷನ್ ಹಾಕ್ಸಿದಾಳೆ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವಳಿಗೆ. ಅವಳು ನೋಡಿದ್ಲು, ಹುಡುಗ ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದಾನೆ, ಆಸ್ತಿ ಪಾಸ್ತಿ ಎಲ್ಲ ಜೋರಾಗಿದೆ, ಯಾಕೆ ಬುಟ್ಟಿಗೆ ಹಾಕೋಬಾರ್ದು ಅಂತ ಅವಳು ನೋಡಿದ್ಲು. ಏನ್ ಆಸ್ತಿ ಇರೋದು ನಿನ್ ತಲೆ? ನಾವೇ ನಿರಾಶ್ರಿತರ ಶಿಬಿರದಲ್ಲಿ ಇರೋ ತರ ಇದೀವಿ. ಅವಳಿಗೆ ಆಸ್ತಿ ಎಲ್ಲಿಂದ ಸಿಗುತ್ತೆ? ಕದ್ದು ತಿನ್ನೋರ್ ಮನೇಲಿ ಹಪ್ಳ ಕೆಳ್ದಂಗ ಆಯ್ತು. ಅದು ಅವಳಿಗೆ ಏನ್ರಿ ಗೊತ್ತು, ದೂರದ ಬೆಟ್ಟ ನುಣ್ಣಗೆ ಅನ್ಕೊಂಡಿದ್ದಾಳೆ. ಅಂದ್ರೆ ಅವಳು ನಮ್ಮನ್ನ ನುಣ್ಣಗ್ ಮಾಡಕ್ ಬಂದಿರಾಳೆ ಅಂತೀಯಾ? ಆ ತರದೇನೋ ಮನ್ಸಲ್ಲಿ ಇಟ್ಕೊಂಡು ಪುನಾರ ನಡೆಸ್ತಾ ಇದ್ದಾಳೆ ಅನ್ಸುತ್ತೆ. ಅವಳು ತುಂಬಾ ಡೇಂಜರಸ್ ಅನ್ಸುತ್ತೆ. ಇದ್ರಲ್ಲಿ ಅವಳೊಬ್ಬಳನ್ನ ಯಾಕೆ ದೂಷಿಸ್ಬೇಕು? ನಮ್ ಶ್ರೀಕಾಂತ್ ಕೂಡ ಯಾಕೆ ಅವಳ ಜೊತೆ ಕೈ ಜೋಡಿಸಿರ್ಬಾರ್ದು? ಹೆಂಗೆ ಸಾಧ್ಯ? ಇವನ್ ಪರಿಸ್ಥಿತಿನೇ ನೆಟ್ಟಗಿಲ್ಲ, ಮಾಡಕ್ ಕೆಲ್ಸ ಎಲ್ಲ ಕೈಯಲ್ಲಿ ಕಾಸಿಲ್ಲ. ಅಕ್ಕ ಇದ್ಬದ್ ಒಡವೆನೆಲ್ಲ ಕರಗಿಸಿ ಅವನಿಗೋಸ್ಕರ ಬರೀ ಕೈಯಲ್ಲಿ ಕೂತಿದ್ದಾಳೆ. ಅವಳು ಮಾಡ್ರನ್ ಹುಡುಗಿ, ಇವನ್ ಅವಳನ್ನ ಹೆಂಗ್ ಮೇಂಟೈನ್ ಮಾಡ್ತಾನ ಏನೋ. ಇವಾಗ ನೀವು ಮಾಡ್ತಿರೋದೇನು? ಶ್ರೀಕಾಂತ್ ಕೂಡ ಹಾಗೆ ಯೋಚಿಸಿರ್ಬೋದಲ್ಲ. ಏನೇ ಏನು ನೀನ್ ಯಾಕೋ ನನ್ ಬುಡಕ್ಕೆ ಬತ್ತಿ ಇಡ್ತಾ ಇದೆಯಲ್ಲ? ನೀವ್ ಕಿತ್ತಾಡೋದ್ ನಿಲ್ಸ್ತೀರಾ? ಮೊದ್ಲು ಆ ಮಧು ಯಾರು, ಅವಳ ಉದ್ದೇಶ ಏನು ಅಂತ ತಿಳ್ಕೊಳ್ಬೇಕು. ಅಕ್ಕ, ಹಗರಣಲ್ಲ ಆಯ್ತು ತಾನೆ, ಅವಳಿಂದ ಇವನು ದೂರ ಇರ್ಬೇಕಾಯ್ತು. ಯಾಕೆ ಅವಳಿಂದ ಸುತ್ತಬೇಕು? ಅದು ಅಷ್ಟು ಸುಲಭ ಅಲ್ಲ ಕಣು. ಆ ಮಧು ಶ್ರೀಕಾಂತ್ನ ತನ್ನ ಕಪ್ಪಿ ಮುಷ್ಟಿಲಿ ಇಟ್ಕೊಂಡಿದ್ದಾಳೆ. ಅವನ್ ಮಾತು ವರ್ತನೆ ನೋಡ್ತಾ ಇದ್ರೆ ಅವಳು ಅವನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಶ್ರೀಕಾಂತ್ನ ಅವಳ ಹಿಡಿತದಿಂದ ತಪ್ಪಿಸ್ಬೇಕು. ಹೇಗಮ್ಮ ತಪ್ಸೋದು? ಅವಳು ಈ ಸಿಟ್ಟಿಗೆ ಮತ್ತೆ ಶ್ರೀಕಾಂತ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ನೋಡು, ಮುಳ್ಳುನ ಮುಳ್ಳಿಂದಾನೇ ತೆಗಿಬೇಕು, ಮದ್ವೆನ ಮದ್ವೆಯಿಂದಾನೇ ಮುರಿಬೇಕು. ಅಂದ್ರೆ ಏನಕ್ಕ? ಅಂದ್ರೆ
ಮಧು ಶ್ರೀಕಾಂತ್ ಮೇಲೆ ಯಾವ ದೂರು ಕೊಡೋದಕ್ಕಾಗ್ಬಾರ್ದು, ಹೆದರಿಸಿ ಮದ್ವೆನೂ ಮಾಡ್ಕೊಳ್ಳೋದಕ್ಕಾಗ್ಬಾರ್ದು. ತಾವು ಶ್ರೀಕಾಂತನಿಗೆ ಬೇಗ ಮದ್ವೆ ಮಾಡ್ಬೇಕು. ಅತ್ತೆ, ಸಾರಿ, ನಿಮ್ಮ ಮಾತಿನ ಮಧ್ಯೆ ತಲೆ ತೂರಿಸ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವೇನೂ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಹೇಳಲ್ಲ? ಪರವಾಗಿಲ್ಲ, ಹೇಳು ಕನಕ. ನೀನೇನು ಬೇರೆಯವಳ? ಶ್ರೀಕಾಂತ ನಿಂಗೆ ಮೈದ್ನೇ ಅಲ್ವಾ? ಶ್ರೀಕಾಂತ್ ಹಂಗೆ ಮದುವೆ ಮಾಡಬೇಕು ಅಂತ ಮಾತಾಡ್ದ ಹಾಗಿತ್ತು. ಯಾಕೆ ಅಂತ ಕದ್ದು ಕೇಳಿಸ್ಕೊಂಡಿರ್ಬೇಕಲ್ಲ. ಛೇ, ಹಾಗೇನಿಲ್ಲ, ನಾನು ಈಗ ತಾನೇ ಬಂದೆ. ನೀಲ್ಕಂಠ, ಕದ್ದು ಕೇಳಿಸ್ಕೊಳ್ಳುವಂಥದ್ದು ಏನಿದೆ ಅದರಲ್ಲಿ? ಕಾರಣ ಏನೇ ಇರ್ಬೋದು, ನಾವು ಶ್ರೀಕಾಂತನ್ಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆದಷ್ಟು ಬೇಗ ಹುಡುಗಿನೂ ಹುಡುಕ್ತೀನಿ. ಅದನ್ನೇ ಹೇಳೋಣ ಅಂತ ಬಂದೆ ಅತ್ತೆ. ನಾನೊಂದು ಹುಡುಗಿನ ಹುಡುಕಿದ್ದೀನಿ. ಆ ಹುಡುಗಿ ಶ್ರೀಕಾಂತ್ ಅವ್ರಿಗೆ ತಕ್ಕ ಜೋಡಿ. ಹೌದಾ? ಯಾರ ಹುಡುಗಿ? ಅತ್ತೆ, ಆ ಹುಡುಗಿ ಯಾರು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ನನಗೆ ಗೊತ್ತಾ? ಯಾರಮ್ಮ ಅದು? ಕನಕ, ನಾನು ಎಷ್ಟೋ ಜನ ಹುಡುಗಿರನ್ನ ನೋಡಿರ್ತೇನೆ. ಇವಳೇ ಅವಳು ಅಂತ ಹೇಗೆ ಗೊತ್ತಾಗುತ್ತೆ? ಆ ಹುಡುಗಿ ಇತ್ತೀಚೆಗೆ ನಿಮಗೆ ಪರಿಚಯ ಆದವಳು ಅತ್ತೆ. ಈ ಮನೆಗೆ ಚೆನ್ನಾಗಿ ಹೊಂದ್ಕೋತಾಳೆ. ಅವಳು ಯಾರು ಅಂತ ಗೊತ್ತಾದ್ರೆ ನೀವೇ ಒಪ್ಕೋತೀರಾ? ಕನಕ, ಅವಳು ಯಾರು ಅಂತ ಹೊಳಿತಾ ಇಲ್ಲ, ನೀನೇ ಹೇಳು. ಈಗ ಹೇಳಲ್ಲ ಅತ್ತೆ, ಸಮಯ ಬಂದಾಗ ಹೇಳ್ತೀನಿ. ಆದರೆ ಆ ಹುಡುಗಿನ ನೋಡೋದಕ್ಕೆ ಮುಂಚೆ ನೀವು ಯಾವ ಸಂಬಂಧನೂ ಒಪ್ಕೋಬೇಡಿ. ಮಧು ಅನ್ನೋ ಗಾಳಕ್ಕೆ ಕಟ್ಟಿರೋ ಎರೆಹುಳದಿಂದ ಶ್ರೀಕಾಂತನ ಬಿಡ್ಸೋಣ ಅಂತ ನೋಡ್ತಿದ್ರೆ ಇವಳು ನಮ್ಮ ತಲೆಗೆ ಹೊಸ ಹುಳ ಬಿಟ್ಲಲ್ಲಕ್ಕ. ಯಶೋದಮ್ಮ, ಯಶೋದಮ್ಮ, ಪ್ರಿಯಮ್ಮ, ನೀವಾ? ನಾನೇ. ಒಳಗ್ ಬರ್ಬೋದಾ? ಅಯ್ಯಯ್ಯೋ, ಕೇಳ್ತೀರಲ್ಲ, ಬನ್ನಿ. ಪ್ರಿಯಮ್ಮ, ಬನ್ನಿ. ಕೂತ್ಕೊಳ್ಳಿ. ಪ್ರಿಯಮ್ಮ, ನೀವು ನಮ್ಮನೆ ತನಕ ಬಂದ್ಬಿಟ್ಟಿದ್ದೀರಾ? ಯಶೋದ, ನಿನ್ನ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ಏನು, ನನ್ನ ನೋಡ್ಬೇಕು ಅನ್ನಿಸ್ತಾ? ಏನೀಗ ಹೀಗೆ ಕೂರಿಸ್ಕೊಂಡು ಮಾತಾಡ್ತಾ ಇರ್ತೀಯಾ? ನನ್ಗೇನು ಕೊಡಲ್ವಾ? ಅಯ್ಯೋ, ಈ ಬಡವಳ ಮನೇಲಿ ನಿಮಗೆ ಕೊಡೋ ಅಂಥದ್ದು ಏನಿದೆಯಮ್ಮ? 1 ಕಪ್ ಟೀ ಸಿಗುತ್ತಾ? ಟೀನಾ? ಪ್ರಿಯಮ್ಮ, ನಿಮ್ಗೆ ನಮ್ಮ ಮನೆ ಅಂದ್ರೇನೆ ಅಸಹ್ಯ. ನಮ್ಮ ಮನೆ ಟೀ ಕುಡಿತೀರಾ? ನೋಡು, ನಿನ್ ಪ್ರೀತಿಯಿಂದ ಮಾಡ್ಕೊಟ್ರೆ ಖಂಡಿತ ಕುಡಿತೀನಿ. ಸರಿ, ಹಾಗಿದ್ರೆ ಒಂದೆರಡು ನಿಮಿಷ ತಗೊಂಡ್ ಬರ್ತೀನಿ, ಕೂತಿರಿ. ಅಮ್ಮ, ನಮ್ಮನೆ ತನಕ ನೀವ್ಯಾಕೆ ಬರಕ್ ಹೋದ್ರಿ? ಒಂದ್ ಫೋನ್ ಮಾಡಿದ್ರೆ ನಾನೇ ಬಂದ್ಬಿಡ್ತಿದ್ದೆ. ಯಶೋದ, ಇಷ್ಟು ದಿವಸ ನಮ್ಮನೆ ಕೆಲ್ಸಕ್ಕೆ ಬಾ ಅಂತ ನಿಂಗೆ ಒತ್ತಾಯ ಮಾಡ್ತಿದ್ದೆ. ಆದ್ರೆ ಇನ್ಮೇಲೆ ಕೆಲ್ಸಕ್ಕೆ ಬರೋದ್ ಬೇಡ ಅಂತ ಹೇಳೋಗೋಣ ಅಂತ ಬಂದೆ. ಅಮ್ಮ, ತಗೊಳ್ಳಿ, ಟೀ ಕುಡೀರಿ. ಯಶೋದ, ನಿನ್ಗೆ ಗೊತ್ತಲ್ಲ, ನೀನ್ ನಮ್ಮನೆ ಕೆಲ್ಸಕ್ಕೆ ಬರ್ತಿರೋದ್ರಿಂದ ನಮ್ಮನೇಲಿ ದೊಡ್ಡ ಬಿರುಗಾಳಿನೇ ಎದ್ದಿದೆ. ಅದಕ್ಕೆ ಆಕ್ಚುಲ್ ರೀಸನ್ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ.
ಐ ಥಿಂಕ್ ಡ್ಯಾಡ್ ಮಾಮ್ ಮಧ್ಯೆ ಇರೋ ಮನಸ್ತಾಪ ಡಿಫ್ಯೂಸ್ ಆಗ್ತಿದೆ ಅಂತ ಕಾಣುತ್ತೆ. ಅದಕ್ಕೆ ನಿನ್ನ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಅನಿಸ್ತಿಲ್ಲ. ಬಟ್ ಯು ಡೋಂಟ್ ವರಿ, ನಾನೇ ನಿಂಗೊಂದು ಕೆಲಸ ಹುಡುಕೊಡ್ತೀನಿ. ಅಲ್ಲಿ ತನಕ ನೀನು ಬೇರೆ ಏನಾದ್ರು ಮಾಡ್ತಾ ಇರು. ಪ್ರಿಯಮ್ಮ, ನನ್ನ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನನ್ನ ಜೀವನ ನಾನು ಹೇಗೋ ನೋಡ್ಕೋತೀನಿ. ಹಾ, ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನಿಮ್ಮಿಂದ ನಂಗೆ ಒಂದಷ್ಟು ಕೆಲಸ ಆಗ್ಬೇಕಾಗಿದೆ. ನನ್ನಿಂದ ಕೆಲಸ ಆಗ್ಬೇಕಾ? ಏನದು? ಈಗ ಬೇಡ, ಸಮಯ ಬಂದಾಗ ನಾನೇ ಹೇಳ್ತೀನಿ. ತಗೋ, ಇದನ್ನ ಇಟ್ಕೋ, ನಿನ್ ಖರ್ಚಿಗಾಗತ್ತೆ. ಅಯ್ಯಯ್ಯೋ ಬೇಡಮ್ಮ, ನನಗೆ ಯಾಕೆ ಇಷ್ಟೊಂದು ದುಡ್ಡು? ಪರವಾಗಿಲ್ಲ, ತಗೋ ಯಶೋದ. ಬೇಡಮ್ಮ, ನನ್ನಂಥ ಬಡ ಹೆಣ್ಮಗಳ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ವಿಶ್ವಾಸ? ಯಶೋದ, ನೀ ನಂಗೆ ಬರೀ ಕೆಲ್ಸದವಳು ಅನ್ಸಲ್ಲ, ತುಂಬಾ ಬೇಕಾದವಳು, ಆತ್ಮೇಳು ಅನ್ಸ್ತೀಯ. ಹಾಗೇನಾದ್ರು ಇಲ್ಲ ಅಂದಿದ್ರೆ ನಾನು ಇಂಥ ಸ್ಲಮ್ ಕಡೆ ಕಾಲಿಡೋ ಹುಡುಗಿನೇ ಅಲ್ಲ. ನಾನು ಪ್ರತಿ ಸಲ ದುಡ್ಡು ಕೊಟ್ಟಾಗ್ಲೂ ನೀನ್ ತಗೊಳ್ಳಲ್ಲ, ಯಾಕೆ? ನಾನು ಕೊಟ್ಟಿದ್ದೇನು ತಗೋಬಾರ್ದು ಅಂತನಾ? ಹಾಗೇನಿಲ್ಲ, ನಾನೊಬ್ಳು ಒಂಟಿ ಹೆಂಗಸು. ನನ್ನ ಜೀವನ ನಡ್ಸೋಕ್ಕೋಸ್ಕರ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡ್ತೀನಿ. ಇಷ್ಟೊಂದು ದುಡ್ಡು ನನಗೆ ಯಾಕಮ್ಮ? ಇಷ್ಟೊಂದು ದುಡ್ಡು ಇಟ್ಕೊಂಡು ನಾನೇನು ಮಾಡಲಿ? ಸರಿ ಬಿಡಿ, ನಾನು ನಿಮ್ಗೆ ಫೋರ್ಸ್ ಮಾಡಲ್ಲ, ನಿಮ್ಮಿಷ್ಟ. ನಾನಿನ್ ಬರ್ತೀನಿ. ಮೀನಾಕ್ಷಿ, ನಿನಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಅಣ್ಣನ ಮನೆಯವ್ರ ನೆರಳು ಕಂಡ್ರೆ ನನಗಾಗಲ್ಲ ಅಂತ. ಅಂಥದ್ರಲ್ಲಿ ಈಗ ಪ್ರಿಯಾನು ಕರ್ಕೊಂಡು ಹೋಗಿ ಅಲ್ಲೇ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ನಾನ್ ಸೇರಿಸ್ತಿಲ್ಲ ಮೋಹನ್. ಪ್ರಿಯಾನೇ ಆ ಮನೆ ಸೊಸೆ ಆಗ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಮೀನಾಕ್ಷಿ, ಆ ಕನಕನ್ನ ತಗೊಂಡು ಹೋಗಿ ನಿಮ್ಮ ಅಣ್ಣನ ಮನೆ ಸೇರಿಸಿದ್ದಾಯ್ತು. ಈಗ ಪ್ರಿಯಾನ್ ಕರ್ಕೊಂಡು ಹೋಗಿ ಅಲ್ಲಿಗೆ ಸೇರಿಸ್ಬೇಕು ಅಂತಿದ್ಯಾ? ಏನು ನಿನ್ನ ಹುನ್ನಾರ? ಆ ಕನಕನ ಮುಖ ಕಂಡ್ರೆ ನಮ್ಮ ಪ್ರಿಯನ್ಗೆ ಆಗಲ್ಲ. ನಮ್ಮ ಪ್ರಿಯನ ಬಾಳನ್ನ ಬರ್ಬಾದ್ ಮಾಡಿದವಳು ಅವಳು. ಅಂತದ್ರಲ್ಲಿ ಅವಳು ತಾನಾಗಿನೇ ಆ ಮನೆ ಸೇರ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ಅಂತ ಹೇಳ್ತಿದ್ಯಾ? ನಿನ್ನ ಮಾತು ಯಾರಾದ್ರೂ ನಂಬ್ತಾರ? ಮೋಹನ್, ನಾನು ಹೇಳ್ತಿರೋದು ನಿಜ. ನನ್ ಮಾತು ನಂಬಿ ಮೋಹನ್. ಇದ್ರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ. ಪ್ರಿಯಾನೇ ಆ ಮನೆ ಸೊಸೆ ಆಗ್ಬೇಕು ಅಂತ ಆಸೆ ಪಡ್ತಿರೋದು. ಇದೆಲ್ಲ ಆಗದು ಹೋಗೋದು ಮಾತು. ನೋಡು, ನಾನು ಎಲ್ಲ ಮರೆತು ಮತ್ತು ಮೊದಲಿನ ತರ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಇಂಥ ಸಂದರ್ಭದಲ್ಲಿ ಮತ್ತೆ ಮತ್ತೆ ಅವಾಂತರ ಸೃಷ್ಟಿ ಮಾಡೋದಕ್ಕೆ ಹೋಗ್ಬೇಡ ಮೀನಾಕ್ಷಿ, ಪ್ಲೀಸ್. ಪ್ರಿಯಾ ನಮ್ಮ ಮಗಳಲ್ಲ ಅಂತ ಹೇಳಿದ್ದಾಯ್ತು. ಈಗ ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯೇನು? ಇಲ್ಲ ಮೋಹನ್, ಇದ್ರಲ್ಲಿ ನನ್ನ ಪ್ಲಾನ್ ಏನೂ ಇಲ್ಲ. ನಾನ್ ನಿಮ್ಗೆ ಇದನ್ನ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನಾನ್ ನಿಜ ಹೇಳ್ತಾ ಇದ್ದೀನಿ ಮೋಹನ್. ಪ್ರಿಯಾನೇ ಆ ಮನೆ ಸೊಸೆ ಆಗ್ಬೇಕು ಅಂತ ಆಸೆ ಪಡ್ತಿರೋದು. ಅದೇಗ್ ಸಾಧ್ಯ ಮೀನಾಕ್ಷಿ? ಕನಕನ ಕಂಡ್ರೆ ಅವಳಿಗೆ ಆಗಲ್ವಲ್ಲ? ನಿಮ್ಗೊಂದು ವಿಷಯ ಗೊತ್ತಿಲ್ಲ ಮೋಹನ್. ಈಗ ಪ್ರಿಯಾ ಮತ್ತೆ ಕನಕನ್ ಸಂಬಂಧ ಮೊದ್ಲಿನ ಹಾಗಿಲ್ಲ. ಅವರಿಬ್ರು ಸಂಬಂಧ ತುಂಬಾ ಸುಧಾರಿಸಿದೆ. ಪ್ರಿಯಾ ಅಂತೂ ಕನಕನ್ನ ಅಕ್ಕ ಅಕ್ಕ ಅಂತ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಕನಕನೂ ಅಷ್ಟೇ. ಪ್ರಿಯಾ ಏನಾದ್ರೂ ಮದ್ವೆ ಆಗಿ ಆ ಮನೆಗೆ ಸೊಸೆಯಾಗಿ ಹೋದ್ರೆ ಅವಳನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೋತಾಳೆ. ಅದೂ ಅಲ್ಲದೆ ಪ್ರಿಯಾ ಈಗ ಇರೋ ಪರಿಸ್ಥಿತಿಲಿ ನಾವು ಅವಳ ಆಸೆನ ಈಡೇರಿಸಲೇಬೇಕು ಮೋಹನ್. ಇಲ್ಲ ಅಂದ್ರೆ ತಪ್ಪಾಗತ್ತೆ. ಪ್ರಿಯನ್ ಮದ್ವೆ ಮಾಡಿ ಅವಳನ್ನ ಒಂದು ಸುರಕ್ಷಿತವಾದ ಕುಟುಂಬಕ್ಕೆ ಸೇರಿಸೋದು ನಮ್ಮ ಕರ್ತವ್ಯ. ಈಗ ನಾವೇನಾದ್ರೂ ಬೇಡ ಅಂದ್ರೆ ಅವಳು ನಮ್ಮ ಮಗಳಲ್ಲ ಅನ್ನೋ ಕಾರಣಕ್ಕೆ ದೊಡ್ಡ ಮನೆ ಸಂಬಂಧನ ನಾವು ಒಪ್ಕೋತಿಲ್ಲ ಅಂತ ಅವಳು ಅನ್ಕೋತಾಳೆ. ಮೀನಾಕ್ಷಿ, ಹೇಗಾದ್ರೂ ಮಾಡಿ ಅವಳಿಗೆ ಈ ಸಂಬಂಧ ಬೇಡ ಅಂತ ಕನ್ವಿನ್ಸ್ ಮಾಡ್ಬೋದಲ್ವಾ? ಅದು ಕಷ್ಟ ಮೋಹನ್. ಅದು ಅಲ್ಲದೆ ಇನ್ನೊಂದು ವಿಷಯ ಇದೆ. ಪ್ರಿಯಾ ಈಗ ನಾನು ಯಾರು, ನನ್ನ ಅಪ್ಪ ಅಮ್ಮ ಯಾರು ಅಂತ ಹಳೆ ಬೇರ್ಗಳನ್ನೆಲ್ಲ ಕೆತ್ಕ ಶುರು ಮಾಡಿದಾಳೆ. ಅದನ್ನೆಲ್ಲ ಅವಳಿಗೆ ಹೇಳೋ ಸ್ಥಿತಿಲಿ ನಾವಿಲ್ಲ. ಅವಳದನ್ನೆಲ್ಲ ಮರಿಬೇಕು ಅಂದ್ರೆ ಅವಳು ಇಷ್ಟಪಟ್ಟ ಹಾಗೆ ಅವಳಿಗೆ ಶ್ರೀಕಾಂತ್ ಜೊತೆ ನಾವು ಮದ್ವೆ ಮಾಡಿಸ್ಬೇಕು. ಏನೋ ಮೀನಾಕ್ಷಿ, ನನಗೆ ಇದೆಲ್ಲ ಇಷ್ಟ ಇಲ್ಲ. ನೀನು ಇನ್ನೊಂದ್ಸಲ ಯೋಚನೆ ಮಾಡಿ ಪ್ರಿಯಾನ ಮನಸ್ಸಿನಿಂದ ಇದನ್ನೆಲ್ಲ ಕಿತ್ತಾಕೋದಕ್ಕೆ ಪ್ರಯತ್ನ ಮಾಡು. ಯಶೋದ, ಯಶೋದ,
ಯಶೋದಾ, ಪ್ರಿಯಮ್ಮ ನೀವಾ? ಬನ್ನಿ ಒಳಗಡೆ. ಪ್ರಿಯಮ್ಮ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಕಾರಲ್ಲೇ ಇಟ್ ಬರೋದಲ್ವಾ? ಯಶೋದಾ, ಇದನ್ನೆಲ್ಲ ಕಾರಲ್ಲಿ ಇಡಕ್ಕಲ್ಲ ನಾನು ತಂದಿದ್ದು, ನಿನಗೋಸ್ಕರ ತಂದಿರೋದು. ನೋಡು, ಇದ್ರಲ್ಲಿ ರೇಷನ್ ಇದೆ, ಇದ್ರಲ್ಲಿ ತರಕಾರಿಗಳಿದೆ, ಆಯ್ತಾ? ಪ್ರಿಯಮ್ಮ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಯಶೋದಾ, ಇದಕ್ಕೆಲ್ಲ ನೀನೇ ಕಾರಣ. ನಾನೇನಮ್ಮ ಮಾಡ್ದೆ? ಇನ್ನೇನ್ ಮತ್ತೆ, ನಾನು ದುಡ್ಡು ಕೊಟ್ರೆ ತಗೊಳಲ್ಲ ಅಂತ್ಯ. ನನ್ಗೆ ಆಕ್ಸಿಡೆಂಟ್ ಆದಾಗ ನೀನೇ ನಿನ್ ಮನೆ ಕರ್ಕೊಂಬಂದು ಉಪಚಾರ ಮಾಡ್ದೆ. ನಾನೆಲ್ಲಿ ಸತ್ತೋಗ್ತೀನಿ ಅನ್ಕೊಂಡಿದ್ದೆ. ಅದ್ ಹೇಗ್ ಬದುಕುಳಿದ್ನೋ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮನೇಲಿ ನಾನು ಕಂಡ್ಬಿಟ್ಟಾಗ ಮೊದಲು ನೋಡಿದ್ದು ನಿನ್ ಮುಖಾನ. ನನಗ್ ಪುನರ್ಜನ್ಮ ಸಿಗ್ದಾಗ ಅನ್ಸ್ತು. ನೀನ್ ಮಾಡಿರೋ ಸಹಾಯಕ್ಕೆ ಕೃತಜ್ಞತೆ ಸಲ್ಸದ್ ಬೇಡ್ವಾ? ಅದಕ್ಕೆ ಇದೆಲ್ಲ ತಂದೆ. ಯಶೋದಮ್ಮ, ನಾನ್ ಪದೇ ಪದೇ ಇಲ್ಲಿಗೆ ಬಂದ್ರೆ ನಿನ್ಗೇನಾದ್ರೂ ತೊಂದರೆ ಆಗುತ್ತಾ? ಹ್ಞೂ ಮಗಳೇ, ತುಂಬಾ ತೊಂದರೆ ಕಣೆ. ನನ್ನ ಎದೆ ಹೊಯ್ದಾಡುತ್ತೆ, ಭಾವನೆಗಳ ಮಹಾಪೂರನೆ ಉಗ್ಗಿ ಹರಿಯುತ್ತೆ. ಅದರಲ್ಲಿ ಕೊಚ್ಕೊಂಡು ಹೋಗಿ ಎಲ್ಲಿ ತಪ್ಪು ಮಾಡ್ಬಿಡ್ತೀನೇನೋ ಅಂತ ಭಯ ಆಗುತ್ತೆ ಕಣೆ. ಯಶೋದಾ, ಯಾಕೇನು ಮಾತಾಡ್ತಿಲ್ಲ? ತೊಂದರೆ ಆಗುತ್ತಾ? ಚೇಚೆ, ಎಂತ ಮಾತು ಅಂತ ಆಡ್ತೀರಮ್ಮ. ನೀವಿಲ್ಲಿಗೆ ಬರೋದ್ರಿಂದ ನನಗೇನು ತೊಂದರೆ ಇಲ್ಲ. ಆದ್ರೆ ಯಾಕೆ ನಿಲ್ಸ್ಬಿಟ್ಟೆ? ಏನಾದ್ರೆ? ಏನಿಲ್ಲಮ್ಮ, ನೀವು ನಮ್ಮ ಮನೆಗೆ ಬರೋ ವಿಷಯ ನಿಮ್ಮ ಅಮ್ಮಂಗೆ ಏನಾದರೂ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೇನೋ ಅಂತ. ನೋಡು, ನೀನ್ ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಬೇಡ. ನನ್ನ ಮಾಮ್ಗೆ ಯಾವ ವಿಷಯನೂ ಹೇಳಲ್ಲ, ಸರಿನಾ? ನಾನು ಹೋಗಿ ಬರ್ತೇನೆ, ಹುಷಾರು. ರೀ, ನಿಮ್ಗೆ ಯಾರು ಇನ್ವಿಟೇಷನ್ ಪ್ರೂಫ್ ತರ ಕೇಳಿದ್ದು? ಅದು ಮನೆಯವ್ರಿಗೆಲ್ಲ ಗೊತ್ತಾಗಿ ಎಷ್ಟು ರಂಪಾಗಿದೆ ಗೊತ್ತಾ? ಶ್ರೀಕಾಂತ್, ಮನೆಯವ್ರಿಗೆ ವಿಷಯ ತಿಳಿಸು ಅಂತ ಹೇಳಿದ್ನೆ ಹೊರತು ಇನ್ವಿಟೇಷನ್ ಕಾರ್ಡ್ ತೋರಿಸು ಅಂತ ಹೇಳಿದ್ನ. ಆಗ ತೋರ್ಸೋ ಹಾಗಿದ್ರೆ ನಿಮ್ ಕೈಲಿ ಗುಟ್ಟಾಗಿ ಯಾಕೆ ಕೊಡ್ಬೇಕಾಗಿತ್ತು? ನಾನೇ ಎಲ್ಲರಿಗೂ ತೋರಿಸಿ ಮದ್ವೆಗೂ ಕರೆದು ಬರ್ತಿದ್ದೆ. ಆ ಇನ್ವಿಟೇಷನ್ ಯಾರಿಗೂ ಸಿಗದೆ ಇರೋ ಹಂಗೆ ಹರಿದು ಬಿಸಾಡಿದ್ದೆ. ನಮ್ಮ ಮನೆಯವ್ರು ಸೇರಿ ಅದನ್ನ ಜೋಡಿಸಿ ಸತ್ಯನ ಪತ್ತೆ ಮಾಡಿದ್ದಾರೆ. ಎಂತ ಅವಿವೇಕದ ಕೆಲಸ ಮಾಡಿದ್ದೀರಾ ಶ್ರೀಕಾಂತ್? ಅದು ನಮ್ಮಿಬ್ರು ಮದ್ವೆಯ ಮೊದಲನೇ ಇನ್ವಿಟೇಷನ್ ಕಾರ್ಡು, ಅದನ್ನ ಹರಿದು ಬಿಸಾಕಿದಿರಲ್ಲ. ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ರೀ, ಯಾರನ್ನ ಕೇಳಿ ನಿಮ್ ಹೆಸರು ಜೊತೆ ನನ್ನ ಹೆಸರನ್ನ ಹಾಕ್ಸಿದ್ರಿ? ಇನ್ನೇನ್ ಹುಡುಗಾಟ ಅಂದ್ಕೊಂಡಿದ್ದೀರಾ? ಯಾಕೆ ನನ್ನ ಹೆಸರು ಜೊತೆಗೆ ನಿಮ್ಮ ಹೆಸರನ್ನ ಕಾಲೇಜ್ ಲೈಬ್ರರಿಲಿ ಕ್ಲಾಸ್ ರೂಮ್ ಡೆಸ್ಕ್ ಮೇಲೆ ಕೊನೆಗೆ ಟಾಯ್ಲೆಟ್ ರೂಮ್ ಅಲ್ಲೂ ಬರ್ಸಿದ್ರಲ್ಲ, ಅದಕ್ಕಿಂತ ಕಡೆನಾ ಇದು? ನೋಡಿ, ನಾನು ಅದನ್ನ ತಮಾಷೆಗೆ ಮಾಡಿದ್ದೆ, ಆದ್ರೆ ನೀವು ನಮ್ ಲೈಫ್ ಜೊತೆ ಹುಡುಗಾಟ ಆಡ್ತಾ ಇದ್ದೀರಾ. ಮರ್ಯಾದೆಯಾಗಿ ಇನ್ವಿಟೇಷನ್ ಪ್ರಿಂಟ್ ಮಾಡಿಸೋದು ನಿಮ್ಗೆ ಅವಮಾನದ ಸಂಗತಿನಾ? ಹೌದು, ನಾನು ತಪ್ಪು ಮಾಡಿದ್ದೆ, ಅದಕ್ಕೆ ರಿಪೀಟ್ ಮಾಡಿದೆ. ಜೈಲಿಗೆ ಕಳಿಸಿ ಸೇಡು ತೀರ್ಸ್ಕೊಂಡ್ರಲ್ಲ, ಈಗ ಯಾಕೆ ನಿಮ್ ಜೊತೆ ಮದುವೆ ಅನ್ನೋ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಕ್ ಹೊರಟಿದ್ದೀರಾ? ಓಹೋ, ನನ್ನಂತ ಸುಂದರವಾದ ಹುಡುಗಿ ಜೊತೆ ಮದ್ವೆ ಮಾಡ್ಕೊಳ್ಳೋದು ನಿಮ್ಗೆ ಲೈಫ್ ಇಂಪ್ರಿಸನ್ಮೆಂಟಾ? ಶ್ರೀಕಾಂತ್, ಗಲ್ಲಾಗಿ ಸಾಯೋದಕ್ಕಿಂತ ಸಿಕ್ಕಿದ್ದೆ ಸೀರುಂಡೆ ಅಂತ ನನ್ನನ್ ಮದ್ವೆ ಆಗಿ ಆರಾಮಾಗಿರ್ಬೋದಲ್ವಾ? ಪ್ಲೀಸ್ ಮಧು, ಮನೇಲಿ ಒಂದು ದೊಡ್ಡ ಬಿರುಗಾಳಿನೇ ಎದ್ದಿದೆ. ನನ್ನ ಮೇಲಿರೋ ನಂಬಿಕೆ ವಿಶ್ವಾಸನೇ ಹೊರಟೋಗಿದೆ. ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸೋಕಾಗದೆ ಒದ್ದಾಡ್ತಾ ಇದ್ದೀನಿ ನಾನು. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಮಧು. ನೋಡಿ, ಪದೇ ಪದೇ ನಂಗೆ ಚಿತ್ರಹಿಂಸೆ ಕೊಡ್ಬೇಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ.